ವಾಟ್ ನಿತ್ಯ, ಮಾಲ್ ಹತ್ರ ಬರ್ತಿದ್ದ ಹಾಗೆ ನಿನ್ ಕಣ್ಣಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಿದೆ, ಆ ಜಾಗದಲ್ಲಿ ಭಯ ಕಾಣಿಸ್ತಿದೆ. ಇವಾಗ್ಲೂ ಮೀರಿರುವಂಥದ್ದು ಏನೂ ಇಲ್ಲ. ಯೂಟರ್ನ್ ಮಾಡ್ಲಾ? ಮುಂದೆ ಹೋಗೋದ್ ಬಿಟ್ಟು ಹಿಂದೆ ಹೋಗೋದು ನನ್ನ ಅಭ್ಯಾಸ ಅಲ್ಲ ಮಾಮ್. ಅಗತ್ಯ ಇದ್ದಾಗ್ಲೇ ನಮಗ್ ಅಭ್ಯಾಸ ಆಗೋದು ನಿತ್ಯ. ಯಾವ್ದಕ್ಕೂ ಹೆದ್ರೋ ಅಗತ್ಯ ನನಗಿಲ್ಲ. ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ? ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ನೀವೆಲ್ಲ ಸೇರಿ ಜೈ ಬಗ್ಗೆ ತುಂಬಾ ಬಿಲ್ಡಪ್ ಕೊಟ್ರಲ್ಲ, ಅದೇನೋ ನೋಡ್ತೀನಿ. ಬಿಲ್ಡಪ್ ಅಲ್ಲ ನಿತ್ಯ, ಫ್ಯಾಕ್ಟ್. ಇಲ್ಲಿವರೆಗೂ ಬೇರೆ, ಇವತ್ತು ಬೇರೆ. ಇದಕ್ಕೂ ಮೊದಲು ಎಷ್ಟೋ ಸಲ ತಪ್ಪಿಸ್ಕೊಂಡೆ, ಇವತ್ತು ತಪ್ಪಿಸ್ಕೊಳ್ಳಲ್ವಾ? ಎಲ್ಲ ದಿನಾನೂ ಒಂದೇ ಥರ ಇರಲ್ಲ, ಪ್ರತಿದಿನಾನೂ ನಿಂದಲ್ಲ. ಜೈ ದಿನಾನೂ ಅಲ್ಲ. ಜೈನ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಬೇಟೆಗೆ ಹೊರಟಿರೋ ಹುಲಿಗೆ ಜಿಂಕೆ ಕಾಣೋದು ಬೇರೆ, ಹುಲಿ ಮುಂದೆನೆ ಜಿಂಕೆ ಹೋಗೋದು ಬೇರೆ. ಮಾಮ್, ಮೊದಲು ನೀನು ರೋಡ್ ನೋಡ್ಕೊಂಡು ಡ್ರೈವ್ ಮಾಡು. ಇಲ್ದಿದ್ರೆ ನೀನ್ ಹೆದರ್ತಾ ಇರೋ ಆಕ್ಸಿಡೆಂಟು ಇಲ್ಲೇ ಆಗೋಗುತ್ತೆ. ಓಕೆ, ಮೂರ್ಖರಿಗೆ ಯಾಕೆ ಬುದ್ಧಿವಾದ ಹೇಳೋಣ. ಜೈ ಹತ್ರ ಸಿಕ್ಕಾಕೊಳ್ಬೇಕು ಅಂತ ಬರ್ತಿದ್ರೆ ನಿನ್ನನ್ನು ಯಾರು ತಾನೇ ಕಾಪಾಡಕ್ಕಾಗತ್ತೆ? ಯಾರು ಯಾರಿಗೆ ಸಿಕ್ ಬೀಳ್ತಾರೋ ವೇಟ್ ಅಂಡ್ ಸಿ ಮಾಮ್. ನಾನು ಮಾಲಲ್ಲಿ ಜೈ ಪಕ್ಕನೆ ಗಂಗಾ ತರ ಇರ್ತೀನಿ, ಸ್ಯಾರಿ ಕೊಡಿಸ್ಕೊಳ್ತೀನಿ, ಜೈಗೆ ಸಿಗದೆ ಸೇಫ್ ಆಗಿ ರಿಟರ್ನ್ ಕೂಡ ಆಗ್ತೀನಿ. ನೋಡೋಣ ಏನಾಗತ್ತೋ. ನಿಮ್ ಸರ್ ಏನ್ ಮಾಡ್ತಿದಾರೋ ನನ್ಗೇನು ಅರ್ಥ ಆಗ್ತಿಲ್ಲ ನಾಣಿ ಅವ್ರೆ. ಆದ್ರೆ ನಿತ್ಯ ಇಲ್ಲಿ ಬರಲ್ಲ ಅನ್ನೋ ಧೈರ್ಯ ಅಂತೂ ಇದೆ. ನಿಮ್ ಧೈರ್ಯನೇ ನಿತ್ಯ ಅವ್ರನ್ನ ಕಾಪಾಡಬೇಕು ಮೇಡಮ್. ಇಲ್ಲಮ್ಮ, ನಿತ್ಯ ಇಲ್ಲಿ ಬರ್ತಾಳೆ. ಏನ್ ಚಿಕ್ಕಮ್ಮ ನೀವ್ ಹೇಳೋದು? ಹೌದು ಗಂಗಾ, ನಿಮ್ಮಮ್ಮ ಮತ್ತೆ ನಿತ್ಯ ಬರ್ತಿದ್ದಾರೆ. ಯಾಕೆ ಬರ್ತಿದ್ದಾರೆ? ಜೈ ನಿಮ್ಮಮ್ಮನ್ಗೆ ಫೋನ್ ಮಾಡಿ ಕರ್ದಿದ್ದಾನಲ್ಲಮ್ಮ. ಅವ್ರು ಕರ್ದಿದ್ದು ಅಮ್ಮನ ಅಲ್ವಾ, ನಿತ್ಯನ ಅಲ್ವಲ್ಲ? ನಿನ್ಗಿನ್ನೂ ಅರ್ಥ ಆಗ್ಲಿಲ್ವೇನಮ್ಮ? ಜೈ ಫೋನ್ ಮಾಡಿದ್ದು ಇಂಡೈರೆಕ್ಟ್ ಆಗಿ ನಿತ್ಯನ ಇಲ್ಲಿ ಕರ್ಸೋಕೆ. ಅಯ್ಯಯ್ಯೋ, ನಿತ್ಯ ಇಲ್ಲಿ ಬಂದ್ರೆ ಸಿಕ್ ಬೀಳ್ತಾಳೆ. ಯಾಕೆ ಬರ್ತಿದ್ದಾಳೆ? ಬರ್ಬೇಡ ಅಂತ ಫೋನ್ ಮಾಡ್ತೀನಿ. ಲಾಭ ಇಲ್ಲಮ್ಮ, ನಾವ್ ಹೇಳಿದ್ರೆ ನಿತ್ಯ ಕೇಳಲ್ಲ, ಬರ್ತಾಳೆ. ನಿತ್ಯನ ಕಾಪಾಡೋಕೆ ಒಂದೇ ದಾರಿ ಇರೋದು. ಈ ನಾಣಿ ನಮ್ಗೆ ಜೈ ಪ್ಲಾನ್ ಏನು ಅಂತ ಹೇಳೋದು. ಗಂಗಾ ಮೇಡಮ್ಗೋಸ್ಕರ ಪ್ರಾಣ ಕೊಡೋದು, ಜೈ ಸರ್ ಪ್ರಾಣ ಕಾಪಾಡೋದು ಎರಡೂ ನನ್ನ ಕರ್ತವ್ಯನೇ. ಅಯ್ಯೋ ಕಟ್ಟಪ್ಪ, ನಿನ್ನ ಕಟ್ ಮಾಡಿ ಬಿಸಾಡ್ಬೇಕು. ನಿನ್ನಿಂದ ಎಷ್ಟು BP ಟ್ಯಾಬ್ಲೆಟ್ ತಗೊಂಡು ನಿನ್ ಗೊತ್ತೇನೋ? ನನ್ಗೆ ಹಾರ್ಟ್ ಅಟ್ಯಾಕ್ ಬಂದು ಹೋದ್ರೆ ಅದಕ್ಕೆ ಕಾರಣ ನೀನೇ. ನಮ್ ಉಪ್ಪು ಖಾರ ತಿಂದಿರೋ ವಿಶ್ವಾಸ ಕೂಡ ಇಲ್ವೇನೋ ನಿಂಗೆ? ಗಂಗಾ ಮುಖ ನೋಡೋ, ತಂಗಿನ ಹೇಗ್ ಕಾಪಾಡ್ಕೋಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾಳೆ. ಗಂಗಾ ಮೇಡಮ್ಗೆ ನೋವಾಗ್ಲಿ ಅಂತ ನನಗೇನಾದ್ರೂ ಆಸೆನಾ? ಒಂದು ರಹಸ್ಯನ ಮುಚ್ಚಿಡೋದು ಎಷ್ಟು ಕಷ್ಟ ಅಂತ ನನಗೀಗ ಅರ್ಥ ಆಗ್ತಿದೆ. ಸರ್ ನನಗೆ ಪ್ಲಾನ್ ಹೇಳಿಲ್ಲ, ಪರೀಕ್ಷೆ ಮಾಡ್ತಿದ್ದಾರೆ, ಅಗ್ನಿ ಪರೀಕ್ಷೆ. ನಿನ್ನೆಯಿಂದ ಅಗ್ನಿಲಿ ನಾನು ಹೇಗ್ ಬೇಯ್ತಿದ್ದೀನಿ ಅಂತ ನಿಮ್ಗೇನ್ ಗೊತ್ತಿದೆ? ನೀವೇ ಹೀಗಂದ್ರೆ ನಿತ್ಯನ ಯಾರು ಕಾಪಾಡ್ತಾರೆ ನಾಣಿ ಅವ್ರೆ? ಡೋಂಟ್ ವರಿ ಮೇಡಮ್, ಇವ್ರಿದಾರಲ್ಲ ನಿತ್ಯ ಅವ್ರನ್ನ ಕಾಪಾಡ್ತಾರೆ. ಹೌದೋ? ಅದೇ ಕೆಲ್ಸ ನಮ್ಗೆ. ನಿತ್ಯಗೆ ನಾವು ಬಾಡಿ ಗಾರ್ಡ್ ನೋಡು. ಇವನು ನಮ್ ಕೊಡೋ ಟಾರ್ಚರ್ಗಿಂತ ನಿತ್ಯ ಜೈಗೆ ಸಿಕ್ಬಿಡುದು ಬೆಟರು. ಅಮ್ಮ, ಈ ನರಕ ತಡೆಯೋಕಾಗಲ್ಲ. ಇಷ್ಟು ಜನಕ್ಕೆ ಕಷ್ಟ ಕೊಟ್ಟು ನೀನೇನ್ ಉದ್ದಾರ ಆಗ್ತೀಯೋ? ನರ್ಕಕ್ಕೆ ಹೋಗ್ತೀಯ, ನಾಶ ಆಗ್ತೀಯ. ಅಲ್ಲೇನ್ ಮಾಡ್ತಿದ್ಯಾ? ಎಲ್ಲ ಇಲ್ಲಿ ಬನ್ನಿ. ಅವ್ರು ಕರಿತಿದ್ದಾರೆ, ಬನ್ನಿ. ಇಲ್ದಿದ್ರೆ ಅವ್ರಿಗೆ ಡೌಟ್ ಬರುತ್ತೆ. ಬನ್ನಿ ಬನ್ನಿ ಬನ್ರಿ. ಆಲ್ರೆಡಿ ಡೌಟ್ ಬಂದಿದೆ ಮೇಡಮ್, ಅದಕ್ಕೆ
ಅದು ಜೈ. ಎಲ್ಲಿಗೆ ಅಂದ್ರೆ ಅದು ಜೈ. ಅರ್ಥ ಆಯ್ತು, ರಿಸೀವ್ ಮಾಡ್ಕೊಳಕ್ ಹೋಗಿದ್ರಿ. ಆಮ್ ಐ ರೈಟ್? ಕರೆಕ್ಟ್ ನಾಣಿ? ನನ್ಗೇನು ಗೊತ್ತಿಲ್ಲ ಸರ್, ನನ್ನನ್ನೇನು ಕೇಳಬೇಡಿ. ಅವರು ರಿಸೀವ್ ಮಾಡಿದ್ದು ನಿತ್ಯನಲ್ಲ ನಾಣಿ, ರೂಪಾ ಆಂಟಿನ. ಯಾಕಷ್ಟೇ ಹೆದರ್ಕೋತ್ಯಾ? ಏನತ್ತೆ ಹೇಳಿ ಮಾವ. ಹೌದು, ರೂಪಾ ಅವ್ರನ್ನ ರಿಸೀವ್ ಮಾಡಕ್ ಹೋಗಿದ್ವಿ. ಹೌದು ಜೈ, ಹೌದು, ಕರೆಕ್ಟ್ ಆಗಿ ಹೇಳ್ದೆ. ನನ್ ಗೆಸ್ ಯಾವತ್ತು ರಾಂಗ್ ಆಗಲ್ಲ ಮಾವ. ನಿಮ್ ವಿಷಯನೇ ಆದ್ರೂ ಸರಿ, ಬೇರೆ ಯಾರ ವಿಷಯ ಆದ್ರೂ ಸರಿ. ನಾನು ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಬಟ್ ನಾನು ಇದೆ ಅಂತೀನಿ. ಏನಿದೆ ರೀ? ಶಾಪಿಂಗ್ ಗಂಗಾ. ಈಗ ಶಾಪಿಂಗ್ ಇದೆ, ನಾವು ಶಾಪಿಂಗ್ ಮಾಲ್ ಅಲ್ಲಿ ಇದ್ದೀವಿ. ಅವರು ಕೂಡ ಇಲ್ಲೇ ಇದ್ದಾರೆ, ಈಗಷ್ಟೇ ಬಂದ್ರು. ನೀವೇ ಆಂಟಿ, ಈಗಲ್ವಾ ನೀವು ಬಂದಿದ್ದು? ನಿಮ್ ಜೊತೆನೆ ಅವರು ಬಂದಿದ್ದಾರೆ.